ಸೂರ್ಯನಕ್ಕಿಂತ ಈ ಭೂಮಿಗಿಂತ ದೊಡ್ಡದ ಸೂರ್ಯ, ಸೂರ್ಯನಕ್ಕಿಂತ ಸಣ್ಣದ ಭೂಮಿ, ಭೂಮಿಗಿಂತ ಸಣ್ಣದು ಖಂಡಗಳು, ಆ ಖಂಡದಕ್ಕಿಂತ ಸಣ್ಣದು ದೇಶಗಳು, ದೇಶದೊಳಗೆ ನಾವು ಸಣ್ಣಗಳು, ರಾಜ್ಯ, ರಾಜ್ಯದೊಳಗ ಜಿಲ್ಲೆ, ಜಿಲ್ಲೆಯೊಳಗ ತಾಲೂಕು, ತಾಲೂಕಿನೊಳಗ ಹಳ್ಳಿ, ಹಳ್ಳಿಯೊಳಗ ಒಂದು ಮನಿ, ಮನಿಯೊಳಗ ಒಂದು ಕೋಲಿ, ಆ ಕೋಲಿಯೊಳಗ ನಾವೊಬ್ಬ. ನೋಡ್ರಿ, ಇಂಥ ಸೂರ್ಯನಿಗೇನ ಒಂದು ದಿವಸಕ್ಕೆ ಅರ್ಧ ದಿನ ಬರ್ತದ, ಅರ್ಧ ದಿನ ಹೋಗ್ತದ. ಅರ್ಧ ದಿನ ಈ ಭೂಮಿಗೇನ ಅರ್ಧ ದಿನ ಬೆಳಕೈತಿ, ಅರ್ಧ ದಿನ ಕತ್ಲೈತಿ. ಅಂತ ಚಂದ್ರನ ಅರ್ಧ ದಿನ ಅರ್ಧ ತಿಂಗಳು ಕಾಣ್ತಾನ, ಅರ್ಧ ತಿಂಗಳು ಕಾಣೋದಿಲ್ಲ. ಹಂಗಿರುವಾಗ ನಮಗ ಸುಖ ಬರ್ತದ ಹೋಗ್ತದ, ಸುಖ ಬರ್ತದ ಹೋಗ್ತದ. ಹೆಂಗ ಸುಖ ಬಂದ್ರು ದುಃಖ ಬಂದ್ರು ಕತ್ತಲು ಬಂದ್ರು, ಹೆಂಗ ಸೂರ್ಯ ತಾ ಬೆಳಕು ಕೊಡೋದು ನಿಲ್ಲಿಸುವುದಿಲ್ಲೋ, ಚಂದ್ರ ಬರೋದು ನಿಲ್ಲಿಸುವುದಿಲ್ಲೋ, ಹಂಗ ನಾವು ಸುಖ ದುಃಖ ಬಂದ್ರು ನಾವು ಬದುಕುವುದನ್ನು ನಿಲ್ಲಿಸಬಾರದು, ಬದುಕಲೇಬೇಕು. ಇಷ್ಟ ಎಷ್ಟು ಆನಂದವಾಗಿ ತಿಳ್ಕೊಂಡು ಬದುಕೋದು ನೋಡ್ರಿ. ಇಷ್ಟ ಭಾಳ ತ್ರಾಸು ತಗೊಳಂಗಿಲ್ಲ. ಮತ್ತು ನಮ್ಮಲ್ಲಿ ಏನಿರ್ತದೆ ಗೊತ್ತಾನು, ನಮ್ಮಲ್ಲಿ ಏನಿರ್ತದೆ ಗೊತ್ತ, ನಾವು ಬಡವ್ರಿ, ಅವ್ರು ಶ್ರೀಮಂತರಿ, ನಾವು ಸಣ್ಣವ್ರಿ, ಅವ್ರು ದೊಡ್ಡವರು. ಬಂಗಾರ ಕಟ್ಟ ಬೆಲೆ ಐತತ್ ಮಾಡ್ರಿ ನೀವು ಕೊಳ ಹಾಕೊಂಡಿರಲ್ಲ, 90,000 ರೂಪಾಯಿ ಬಂಗಾರ ಕಟ್ಟ ಬೆಲೆ ಐತತ್ ಮಾಡ್ರಿ ನೀವು. ಹಾಂ ರೀ, ಬಂಗಾರ ತಯಾರಾಗಿದ್ದು ಎಲ್ಲಿದ್ದು, ಎಲ್ಲಿಂದ? ನಿಮ್ಮ ಕಾಲಾಗಿನ ಮಣ್ಣಿಂದ. ನಾವು ನಡೆಯಾಕತ್ತೀವಲ್ಲ ಅದ ಮಣ್ಣಿಂದ. ಬಂಗಾರಕ್ಕೆ ಎಷ್ಟು ಬೆಲೆ ಐತೋ ಮಣ್ಣಿಗೂ ಅಷ್ಟೇ ಬೆಲೆ ಐತಿ. ನೋಡ್ರಿ, ನೀವು ಬಂಗಾರ ಹಾಕೊಳ್ಬೋದು, ತಿನ್ನಕ್ಕಾಗೋದಿಲ್ಲ. ಮಣ್ಣಿನೊಳಗೆ ಭತ್ತ ಬೆಳಿಬೋದು, ಅಕ್ಕಿ ಬೆಳಿಬೋದು, ಜ್ವಾಳ ಬೆಳಿಬೋದು, ಹೆಸರು ಕಾಳು ಬೆಳಿಬೋದು. ಇವೆಲ್ಲ ಬೆಳೆದ್ರನ ಹೊಟ್ಟೆ ತುಂಬೋದು. ಹೊಟ್ಟೆ ತುಂಬಿದ್ರೆ ನಾವು ಚಂದಿದ್ರೆ ನಮ್ಮ ಮೈ ಮ್ಯಾಗ ಬಂಗಾರ ಇರ್ತಾವು. ನಾವೇ ಚಂದಿಲ್ಲ ಅಂದ್ರೆ ಬಂಗಾರ ಎಲ್ಲಿದೆ? ಮತ್ತೆ ಬಂಗಾರ ಎಲ್ಲಿದ್ಬೇಕು? ಹೆಂಗಾಗಿರ್ತದೆ ಅಂದ್ರೆ ನಮ್ಮ ಹೆಸರು ಬಂಗಾರವ್ವ, ಹೆಸರು ಬಂಗಾರವ್ವ, ಕೊಳ್ಳಾಗ ಬಂಗಾರ ಇಲ್ಲ ಅಂದ್ರೆ ಏನು ಮಾಡೋದು ತಗೊಂಡು? ಹೆಸರಿಗೆ ಬಂಗಾರವ್ವ, ಮನ್ಯಾಗ ಬಂಗಾರ ಇಲ್ಲ ಅಂದ್ರೆ ತಗೊಂಡು ಏನು ಮಾಡೋದು? ಹಂಗೆ ಹಾಕತ್ ನಮ್ಮದು. ಅದಕ್ಕೆ ಏನೇ ಇರಲವು, 1000 ನೋವುಗಳಿದ್ರೂ ಬದುಕಬೇಕು, ಹೆಂಗಾದರೂ ಬದುಕಬೇಕು. ಪಂಚಾಕ್ಷರಿ ಗವಾಯಿಗಳು, ಪಂಚಾಕ್ಷರಿ ಗವಾಯಿಗಳು ಎಂಥ ದೊಡ್ಡ ವ್ಯಕ್ತಿಗಳ್ರಿ ಅವರು. ಕಣ್ಣು ಇರಲಿಲ್ಲ, ಒಟ್ಟ ಕಣ್ಣು ಇರಲಿಲ್ಲ, ಕಣ್ಣು ಕಾಣ್ತಿದ್ದಿಲ್ಲ. ಒಬ್ಬ ಕಣ್ಣು ಕಾಣದ ಮನುಷ್ಯ ಹಿಂದೂಸ್ತಾನಿ ಸಂಗೀತವನ್ನು ಹಾಡ್ತಾ 1000 ಚೀಜಗಳನ್ನು ಕಂಠಸ್ಥವಾಗಿ ನಿರರ್ಗಳವಾಗಿ ಹಾಡ್ತಾ ಇದ್ದ. ಆ ಪಂಚಾಕ್ಷರಿ ಗವಾಯಿ ಹಾಡನ್ನು ಕೇಳ್ತಾ ಇದ್ರೆ ಮುಂದೆ ಕುಂತೋರು ಮಂತ್ರ ಮುಗ್ಧವಾಗಿ ಕುಂತು ಬಿಡ್ತಿದ್ರು. ಕಣ್ಣಿಲ್ಲಾರದಂತಹ ಒಬ್ಬ ವ್ಯಕ್ತಿ ಮುಂದೆ ಇವತ್ತು 1000 ಜನ ಕರ್ನಾಟಕದೊಳಗೆ ಹಾರ್ಮೋನಿಯಂ ಹಿಡ್ಕೊಂಡು ತಬಲಾ ಹಿಡ್ಕೊಂಡು ನಾಡಿಗರನ್ನ ಮನಮೆಚ್ಚಿಸುವಂಗ ರಾಜರ ಮನೆಯೊಳಗಿರುವಂತಹ ಸಂಗೀತವನ್ನ ಗುರುಮನೆಗೆ ಹರಮನೆಗೆ ತಂದಿರುವಂತಹ ಕೀರ್ತಿ, ಜೊತೆಗೆ ನಾಡನ್ನ ಬೆಳಗಿಸುವಂತಹ ಕೀರ್ತಿ ಕಣ್ಣಿಲ್ಲಾರದಂತಹ ಪಂಚಾಕ್ಷರಿ ಗವಾಯಿಗಳಿಗೆ ಸಲ್ತದ. ನನ್ನ ಕಣ್ಣಿಲ್ಲ ಬಿಡಪ್ಪ, ತಗೊಂಡು ಏನು ಮಾಡೋದು ಅಂತಂದಿದ್ರೆ ಏನಾಕಿತ್ತು? ಕಣ್ಣಿಲ್ಲ ಬಿಡು ಅಂತ ತಗೊಂಡು ಏನು ಮಾಡೋದು ಅಂತಂದ್ರೆ ಏನಾಕಿತ್ತು? ಅದಕ್ಕೆ ಏನು ಇಲ್ಲ ಅಂತೇಳಿ ವಿಚಾರ ಮಾಡೋದು, ನಮ್ಮ ಹತ್ರ ಏನು ಐತಿ ಅನ್ನೋದು ಅದರ ಬಗ್ಗೆ ವಿಚಾರ ಮಾಡ್ರಿ. ಅತ್ಲೇಟಾ ಅನ್ನುವಂಥದ್ದೊಂದು ದೇಶ ಐತಿ, ಭಾಳ ಸಣ್ಣ ದೇಶ. ಆ ದೇಶದೊಳಗೆ ಒಬ್ಬ ಹೆಣ್ಮಗಳು ಹುಟ್ಟತಾನ ಪೋಲಿಯೋ ಪೇಷಂಟಾಗಿ ಹುಟ್ಟತಾಳಕ್ಕೆ. ಪೋಲಿಯೋ ಅಂತಂದ್ರೆ ಗೊತ್ತನ್ರಿ? ನಡೆಯಾಕೆ ಬರೋದಿಲ್ಲ, ಸರಿಯಾಗಿ ಕೈ ಇರೋದಿಲ್ಲ, ಬುದ್ಧಿ ಮಾಂದ್ಯ ಮಗುವಾಗಿ ಹುಡ್ತದದು. ಮುಂದೆ ಆಕೆ ಇಂಥ ನಿರ್ಧಾರ ತಗೋತಾಳಲ್ಲ, ನಾ ಹೆಂಗಾರ ಇರಲಿ ಈ ದೇಶಕ್ಕೆ ಒಲಿಂಪಿಕ್ ಒಳಗೆ ಗೋಲ್ಡ್ ಮೆಡಲ್ ತರಬೇಕಂತೇಳಿ ಓಡಿದ್ಲು. ಎಲ್ಲಿ ಮಠ ಓಡಿದ್ಲಂದ್ರೆ 16ನೇ ವಯಸ್ಸಿಗೆ ಬಂದಿರುವಂಥ ಆ ಹೆಣ್ಮಗಳು ಮುಂದೊಂದು ದಿವಸ ಒಲಿಂಪಿಕ್ ಒಳಗೆ ಗೋಲ್ಡ್ ಮೆಡಲ್ ತಗೊಂಡ್ಬರ್ತಾಳಂತ. ಗೋಲ್ಡ್ ಮೆಡಲ್ ಎಂಥ ತಾಕತ್ತಿರ್ಬೋದ್ರಿ, ಎಂಥ ತಾಕತ್ತು. ಏನಿಲ್ಲ ಅಂತೇಳಿ ವಿಚಾರ ಮಾಡಬೇಡ್ರಿ, ಇದ್ದಿದ್ರ ಮ್ಯಾಗ ಜೀವನ ಸಾಗಿಸ್. ಒಬ್ಬ ರಾಜ ಭಿಕ್ಷೆ ಬೇಡಕ್ಕೆ ಹೋದಂತೆ.
ಒಬ್ಬ ರಾಜ ದೇವಸ್ಥಾನಕ್ಕೆ ಹೋದ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ. ಬಹಳ ಶ್ರೀಮಂತಿಕೆ, ಮೈಮ್ಯಾಗೆಲ್ಲ ಬಂಗಾರದ ಬಟ್ಟೆಗಳನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋದ. ಅವಾಗ ಒಬ್ಬ ಭಿಕ್ಷುಕ ಬಂದಂತೆ, ಮುಂದೆ ನಿಂತ. ದೇವಸ್ಥಾನದ ಹೊರಗೆ ಬರೋಣ, ಭಿಕ್ಷುಕ ಏನಾರ ಕೊಡಪ್ಪ ಅನ್. ಅವಾಗ ನನ್ನ ಹತ್ರ ಏನೈತಿ ಕೊಡಲಿ ಅಂತ. ಅಲ್ಲೋ ರಾಜ, ನೋಡ, ನೀನು ಮೈತುಂಬ ಬಂಗಾರ ಹಾಕ್ಕೊಂಡು ನಿನ್ನ ಹಿಂದೆ ಸೈನಿಕರದಾರ, ಆಣಿ ಮ್ಯಾಗ ಬಂದು, ಏನು ಸುಖ, ಏನು ಆನಂದ ನಿಂದು ಅಂದು. ಅವಾಗ ತಮ್ಮ, ನನಗಿಂತ ನೀ ಭಾಳ ಸುಖವಾಗದಿ ಅಂದ್. ಹೆಂಗೆ ಸುಖವಾಗದೀನಿ ನೋಡಪ್ಪ, ದೇವರ ನಿನಗೆ ಕಣ್ಣು ಕೊಟ್ಟಾನ, ನನಗೆ ಕಣ್ಣು ಕೊಟ್ಟಿಲ್ಲ. ಇದು ಎಲ್ಲ ಆಸ್ತಿ ಒಟ್ಟು ನಿನಗೆ ಕೊಟ್ಟು ಬಿಡ್ತೀನಿ, ನಿನ್ನ ಕಣ್ಣು ನನಗೆ ಕೊಡ್ತೀಯನಂತ. ನಿನ್ನ ಕಣ್ಣು ನನಗೆ ಕೊಡ್ತೀಯನ? ಆಗೋದಿಲ್ಲಪ್ಪ, ಕೈ ಮುಗಿತೀನಿ ಅಂತೇಳಿ ಅವ ಬಂದಂತ ಹೊರಗೆ. ಕಣ್ಣಿನಕ್ಕಿಂತ ಆಸ್ತಿ ದೊಡ್ಡದೈತೇನೆ? ಕಣ್ಣಿದ್ರಣ ಆಸ್ತಿ ನೋಡ್ಬೋದಲ್ಲ. ಅದಕ್ಕೆ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇದ್ರಾಗ ತೃಪ್ತಿಯಿಂದ ಬದುಕೋದು ಕಲಿಬೇಕು. ಇಲ್ಲಾರ್ದನ್ನು ಹುಡುಕಾಕ್ ಹೋಗ್ಬೇಡ್ರಿ. ಜಿಗುಪ್ಸೆ ಮನದೊಳಗಿರಬಾರ್ದು. ಪುಟ್ಟರಾಜ ಕವಿ ಗವಾಯಿಗಳಿಗೆ ಕಣ್ಣಿರಲಿಲ್ಲ. ಕಣ್ಣು ಇಲ್ಲ ಅಂತಂದ್ರು 5 ಭಾಷಾ ಪಂಡಿತರವರು. ಒಂದಲ್ಲ ಯವ್ವ, ನಾವು ಒಂದು ಮಾತಾಡಕ್ಕೆ ವಿಚಾರ ಮಾಡ್ತೀವಿ ಒಂದ ಭಾಷೆಯೊಳಗೆ. ಒಂದಲ್ಲ 5 ಭಾಷೆ ಪಂಡಿತರವರು. ಬರೀ ಒಂದು ಗ್ರಂಥ ಬರಲಿಲ್ಲ, ಅನೇಕ ಗ್ರಂಥಗಳನ್ನು ಬರೆದ್ರು, ಎಷ್ಟೋ ಪುರಾಣಗಳನ್ನು ಬರೆದ್ರು. ಬಸವ ಪುರಾಣವನ್ನ ಹಿಂದಿಯೊಳಗೆ ಬರೆದಿರುವಂಥ ಏಕೈಕ ವ್ಯಕ್ತಿ ಅದೋ ಪುಟ್ಟರಾಜ ಕವಿ ಗವಾಯಿಗಳು. ಇವತ್ತು ಪುಟ್ಟರಾಜ ಗವಾಯಿಗಳಪ್ಪ ಅಂತಂದ್ರೆ ನಾಡಿನೊಳಗೆ ನೀವೇನು ಜಿ ಕನ್ನಡದಾಗು, ಕಲರ್ಸ್ ಕನ್ನಡದಾಗು ಕಣ್ಣಿಲ್ಲಾರ್ದವ್ರು ಬಂದು ಭಾಳ ಚಂದ ಹಾಡ್ತಾರಪ್ಪ ಅಂತಂದ್ರೆ ಅದರ ಹಿಂದಿನ ಶಕ್ತಿ ಯಾರಪ್ಪ ಅಂತಂದ್ರೆ ಕಣ್ಣಿಲ್ಲದೆ ಜಗತ್ತಿಗೆ ಕಣ್ಣು ಕೊಟ್ಟಿರುವಂತಹ ಪಂಚಾಕ್ಷರಿ ಗವಾಯಿ ಮತ್ತು ಪುಟ್ಟರಾಜ ಕವಿ ಗವಾಯಿಗಳು. ಗಂಧರ್ವ ಲೋಕದಿಂದ ಧಾರೆಗಿಳಿದು ಬಂದರು ಶಾರದೆಯ ಗುರುವರ ಪುತ್ರರು ಇವರೇ ಪಂಚಾಕ್ಷರಿ ಗುರುವರರು. ಗಂಧರ್ವ ಲೋಕದಿಂದ ಧಾರೆಗಿಳಿದು ಬಂದರು ಶಾರದೆಯ ಗುರುವರ ಪುತ್ರರು. ಶಾರದೆಯ ಗುರುವರ ಪುತ್ರರು ಇವರೇ ಪಂಚಾಕ್ಷರಿ ಗುರುವರರು. ಪಂಚಾಕ್ಷರ ಗುರುವರರು ಗಂಧರ್ವ ಲೋಕದಿಂದ ಧರೆಗಿಳಿದು ಬಂದರು ಶಾರದೆಯ ಗುರುವರ ಪುತ್ರರು. ಶಾರದೆಯ ಗುರುವರ ಪುತ್ರರು. ಕಾಡಶೆಟ್ಟಿ ಹಳ್ಳಿಯಲ್ಲಿ ಜನಿಸಿ ಬಂದರು ಗುರುಕುಮಾರೇಶನ ಪರಮ ಶಿಷ್ಯರು. ಕಾಡಶೆಟ್ಟಿ ಹಳ್ಳಿಯಲ್ಲಿ ಜನಿಸಿ ಬಂದರು ಗುರುಕುಮಾರೇಶನ ಪರಮ ಶಿಷ್ಯರು. ಅಂಧಾನಾಥರಿಗೆ ತಂದೆಯಾಗಿ ಮೆರೆದರು. ಅಂಧಾನಾಥರಿಗೆ ತಂದೆಯಾದವರು ಪಂಚಾಕ್ಷರಿ ನಾಮದಿಂದ ಜಗವ ಬೆಳಗಿದವರು. ಪಂಚಾಕ್ಷರಿ ನಾಮದಿಂದ ಜಗವ ಬೆಳಗಿದವರು. ಗಂಧರ್ವ ಲೋಕದಿಂದ ಧಾರೆಗಿಳಿದು ಬಂದರು ಶಾರದೆಯ ಗುರುವರ ಪುತ್ರರು. ಶಾರದೆಯ ಗುರುವರ ಪುತ್ರರು. ಭೇದ ಅಳಿದು ವಿದ್ಯಾದಾನ ಮಾಡಿದವರು. ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾದರು. ವರ್ಣ ಭೇದ ಅಳಿದು ವಿದ್ಯಾದಾನ ಮಾಡಿದವರು. ಭಕ್ತ
ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷವಾದರು. ಸಂಗೀತ ಲೋಕದ ಧ್ರುವ ತಾರೆಯಾದವರು, ಸಂಗೀತ ಲೋಕದ ಧ್ರುವ ತಾರೆಯಾದವರು, ಮೋಡಿಯಾದ ಸಂಗೀತ ಹಾಡಿ ಹರಸಿದವರು, ಮೋಡಿಯಾದ ಸಂಗೀತ ಹಾಡಿ ಹರಸಿದವರು. ಗಂಧರ್ವ ಲೋಕದಿಂದ ಧಾರೆಗಿಳಿದು ಬಂದರು. ಶಾರದೆಯ ಗುರುವರ ಪುತ್ರರು ಇವರೇ, ಪಂಚಾಕ್ಷರಿ ಗುರುವರರು. ಗದುಗಿನಲ್ಲಿ ಆಶ್ರಮ ಸ್ಥಾಪಿಸಿದವರು, ಸಮಾಜ ಸೇವೆಗಾಗಿ ಅವತರಿಸಬಹುದರು. ಗದುಗಿನಲ್ಲಿ ಆಶ್ರಮ ಸ್ಥಾಪಿಸಿದವರು, ಸಮಾಜ ಸೇವೆಗಾಗಿ ಅವತರಿಸಬಹುದರು. ಲಿಂಗ ಪೂಜೆಯಲ್ಲಿ ಶಿವನ ಕೌದರು, ಲಿಂಗ ಪೂಜೆಯಲ್ಲಿ ಶಿವನ ಕೌಡರು. ಗುರುವಿನ ಅಂತರಂಗದಲ್ಲಿ ಲೀನವಾದರು, ಗುರುವಿನ ಅಂತರಂಗದಲ್ಲಿ ಲೀನವಾದರು. ಗಂಧರ್ವ ಲೋಕದಿಂದ ಧಾರೆಗಿಳಿದು ಬಂದರು. ಶಾರದೆಯ ಗುರುವರ ಪುತ್ರರು, ಶಾರದೆಯ ಗುರುವರ ಪುತ್ರರು ಇವರೇ, ಪಂಚಾಕ್ಷರಿ ಗುರುವರರು, ಪಂಚಾಕ್ಷರಿ ಗುರುವರರು, ಪಂಚಾಕ್ಷರಿ ಗುರುವರರು. ಕಣ್ಣಿಲ್ಲಾರದಂತಹ ಪಂಚಾಕ್ಷರಿ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು ಜಗತ್ತಿಗೆ ಕಣ್ಮನಿ ಆಗ್ತಾರೆ. ಕಿವಿ ಇಲ್ಲಾರ್ದವ್ರ ಸಲುವಾಗಿ ಫೋನ್ ಕಂಡು ಹಿಡಿತಾರ. ಕಾಲಿಲ್ಲಾರ್ದವ್ ಮೌಂಟ್ ಎವರೆಸ್ಟ್ ಹತ್ತಾನ, ಕೈ ಇಲ್ಲಾರ್ದವ್ ಇನ್ನೇನೇನೋ ಕೆಲಸ ಮಾಡ್ತಾನ. ಎಲ್ಲ ಇದ್ದು ನಾವು ಏನು ಮಾಡಾಕತ್ತೇವು? ಎಲ್ಲ ಇದ್ದು ಏನು ಮಾಡಾಕತ್ತೇವು? ವಿಚಾರ ಮಾಡ್ಬೇಕಲ್ಲ. ನೋಡ್ರವ, ಮನೆಯಾಗಿದ್ದು ಮೂಲೆಯಾಗ ಕೂತು ಕಸಬರಗಿ ಒಂದು ದಿವಸಕ್ಕೆ 8 ಸಲ ಉಪಯೋಗ ಆಗತ್ತೆ. 2 ಸಲ ಉಪಯೋಗ ಆಗತ್ತೆ ರೀ? ರೀ 3 ಸಲ ಅಲ್ರಿ? ಮನೆಯಾಗ ಮೂಲೆಯಾಗಿದ್ದಿರುವಂಥ ಕಸಬರಗಿ 8 ಸಲ ಉಪಯೋಗ ಆಗತ್ತೆ? 3 ಸಲ, ಒಬ್ಬೊಬ್ರು 4 ಸಲ, ಒಬ್ಬೊಬ್ರು 2 ಸಲ ಬಳಸ್ತೀರಿ. ಮೂಲೆಯಾಗ ಖಾಲಿ ಕೂತಾವ, ಮೂಲೆಯಾಗ ನಾವು ಖಾಲಿ ಕೂತು ನಾವು ಎಷ್ಟು ಉಪಯೋಗ ಆಗ್ತೀವಿ ನೋಡ್ರಿ. ನೀವು ಅಡುಗೆ ಮಾಡ್ತಿರ್ತೀರ, ಕೆಲಸ ಮಾಡ್ತಿರ್ತೀರಿ, ಯಾರ ಬಂದು ಮಾತಾಡ್ಸಕತ್ರ ನೀವು ಕೆಲಸ ಮಾಡ, ನನ್ನೇನು ಮಾತಾಡಿಸ್ತಿ? ಕೂತೈತೆ ನೋಡಿ ಮೂಲೆಯಾಗ. ಮೂಲೆಯಾಗಿರೋದು ಯಾವುದು? ಮೂಲೆಯಾಗಿರೋದು ಯಾವುದು? ಕಸಬರಿಗೆ ಮಾತಾಡ್ಸಕ್ಕಾಗತ್ತಾನ? ಹಾಂ ರೀ ಮತ್ತಂದ್ರೆ ಯಾರಿಗೆ ಅಂದಿರಿ ನೀವು? ನೀ ಮನಿಯೊಳಗೆ ಉಪಯೋಗ ಇಲ್ಲ ಅಂತಂದ್ರೆ ಕಸಬರಿಗಿಂತನೂ ಕಡಿಮೆ ಆಗ್ತಿ. ಕಸಬರಿಗೆ ಆದ್ರೆ ದಿವಸಕ್ಕೆ 3 ಸಲ ಹುಡುಕ್ತದ. ಇಲ್ಲ ಕಸಬರಿಗೆ ತಗೊಂಬಂದ್ರೆ ಗುರುಸಿದ್ದಪ್ಪನ ಅಂಗಳರ ಸ್ವಚ್ಛ ಆಗ್ತದ. ನೀ ಕಸಬರಿಗಿಂತ ಕಡಿಮೆ ಆದ ಅಂದ್ರೆ ಏನೂ ಆಗುವುದಿಲ್ಲ. ಅದಕ್ಕೆ ಒಂದಿಷ್ಟು ಸಾಧ್ಯ ಆದಷ್ಟು ಉಪಯೋಗ ಆಗಬೇಕು. ಕಸಬರಿಗೆ ಕಿಮ್ಮತ್ತು ಭಾಳ ದೊಡ್ಡದೈತ್ರಿ. ಮೂಲ್ಯಾಗ ಐತಂತ ಕೆಲಸ ಮಾಡಿಲ್ಲ ಅಂದ್ರೆ ಮನ್ಯಾಗ ಎಟ್ಟ ಕಸ ಬೀಳ್ತದೆ ಮನೆಯೊಳಗೆ. ಕಸಬರಿಗಿನೂ ಸಾಣದನ್ನಂಗಿಲ್ಲ, ಅದ್ರ ಕಿಮ್ಮತ್ತು ಹೆಚ್ಚೈತಿ. ಹಂಗೆ ನಾ ಹೇಳ್ತಾ ಇರೋದ, ಇಲ್ಲಿ ಏನು ಕೂತಾರಲ್ಲ ಇವ್ರು ಹುಡುಗರಾಗಿರ್ಬೋದು, ಇವ್ರು ಯಾರು ಸಾಮಾನ್ಯರಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿರುವಂಥ ಯುವಕರು ಯಾರು ಸಾಮಾನ್ಯರಂತೇಳಿ ತಿಳ್ಕೊಳಕ್ ಹೋಗ್ಬೇಡ್ರಿ. ಇವ್ರೊಳಗೆ ಒಬ್ಬೊಬ್ಬ ವ್ಯಕ್ತಿ ದೊಡ್ಡ ದೊಡ್ಡ ಶಕ್ತಿ ಅದಾವ. ಯಾಕಂತಂದ್ರೆ ಒಬ್ಬ ಟ್ರೈನ್ನೊಳಗೆ ಚಾ ಮಾರಾಮ ಪ್ರಧಾನಿ ಆಗ್ತಾನಂದ ಮೇಲೆ ಇಲ್ಲಿ ಕೂತವ್ರು ನಾಳೆ ನಮ್ಮ ದೇಶ ಯಾಕೆ ಆಳಾಕ್ ಸಾಧ್ಯ ಇಲ್ಲ? ಅದಕ್ಕೆ ನಾ ಹೇಳಕತ್ನಿಲ್ಲ, ಅತನಿ ಶಿವಯೋಗಿಗಳ ಹತ್ರ ನಮ್ಮ ಸಾವಳಗಿಯ ದಾನಪ್ಪನವರು ಬಂದಿದ್ರಂತ. ಸಾವಳಗಿ ದಾನಪ್ಪ ಇಲ್ಲಿ ಅತನಿ ಹತ್ರ, ಸಾವಳಗಿ ಅತನಿ ದಾಟಿದ ಮ್ಯಾಗ ಬರೋದು ಗೊತ್ತು.
ಜತ್ತಿ ದಾನಪ್ಪನವ್ರು ಅಂತಾರೆ ಅವ್ರಿಗೆ. ಬಂದಿದ್ರು. ಬಂದಾಗ ಯಾವಾಗಲೂ ಬರ್ತಿದ್ರು, ಶಿವಯೋಗಿಗಳ ದರ್ಶನ ತಗೊಳ್ತಿದ್ರು. ಭಾಳ ಚಲೋ ಇತ್ತು. ಭಾಳ ಚಲೋ ಇದ್ದಾಗ ಹಿಂಗೆ ಒಂದು ದಿನ ಸಂತಿಗೆ ಬಂದಾಗ ಸಂತಿಗೆ ಹೋಗೋಕ್ಕಿಂತ ಪೂರ್ವದೊಳಗೆ ಶಿವಯೋಗಿಗಳ ದರ್ಶನ ತಗೊಂಡು ಹೋದರು. ತಮ್ಮ ಮಕ್ಕಳನ್ನ ತಮ್ಮ ಮಗನ ಕರ್ಕೊಂಡು ಹೋದರು. ತಮ್ಮ ಮಗನ ಕರ್ಕೊಂಡು ಮಠಕ್ಕೆ ಹೋಗ್ಯಾರ. ಸ್ವಲ್ಪ ಹೊತ್ತು ಶಿವಯೋಗಿಗಳ ಪೂಜೆ ಕೂತಿದ್ರು. ಬರೋದು ಲೇಟ್ ಆಕತ್ತೆ ಅಂತೇಳಿ ಹೊರಗೆ ಕಾಯ್ಕೋತ ದಾನಪ್ಪನವ್ರು ಬಟ್ಟೆ ತೆಗೆದಿಟ್ಟು ಅಲ್ಲಿ ಮಠದಾಗ ಒಂದಿಟ್ಟು ಪವಾಡಿಸಿದ್ರು. ಹುಡುಗ ಉಡಾಳ ಭಾಳ ಇದ್ದ, ಮಗ ಉಡಾಳ ಭಾಳ ಇದ್ದ. ಈ ಹುಡುಗರು ಭಾಳ ಉಡಾಳ ಇರ್ತಾವ್ರಿ, ಭಾಳ ಕೆಟ್ಟ ಉಡಾಳ್ತು. ಎಷ್ಟು ಉಡಾಳ ಇರ್ತಾವ ಅಂದ್ರೆ ಒಂದು ಊರಾಗ ಜಗಳನ ಹಚ್ತಾವೆ ಹುಡ್ರು, ದೊಡ್ಡ ಜಗಳ ಹಚ್ತಾವೆ. ಹಿಂಗೆ ಹುಡುಗಗ ಉಂಡಿ ತಿನ್ನೋ ಆಸೆ ಆಗಿತ್ತಂತೆವ. ಶೇಂಗಾ ಉಂಡಿ ತಿನ್ನೋ ಆಸೆ ಆಗಿತ್ತಂತ. ಶೇಂಗಾ ಉಂಡಿ ತಿನ್ನೋ ಆಸೆ ಆಗಿತ್ತು. ಯವ್ವ ಮಮ್ಮಿ ಶೇಂಗಾ ಉಂಡಿ ಮಾಡಿಕೊಡು. ಮಗ ಕೇಳಕತ್ತಾನ ಅಂತೇಳಿ ಶೇಂಗಾ ಉಂಡಿ ಮಾಡಿದ್ಲು. ಶೇಂಗಾ ತಂದ್ಲು, ಮಿಕ್ಸಿ ಹಾಕಿದ್ಲು, ಬೆಲ್ಲ ಮಿಕ್ಸ್ ಮಾಡಿ ಎಲ್ಲ ಕರೆದು ಶೇಂಗಾದ ಉಂಡಿ ತಯಾರು ಮಾಡ್ಕತ್ತ ಬಂದು ಮಗ ಉಂಡಿ ಮಾಡಿದಿಲ್ಲ, ಮಾಡಿ ಕೊಡು. 2 ಉಂಡಿ ಕೊಟ್ಲು. 2 ಉಂಡಿ ತೊಗೊಂಡು ಹಿಂಗೆ ಓಣಿ ಒಳಗೆ ಹೋಗಿ ಬರೋದಾಗ ಉಂಡಿ ಖಾಲಿ. ಹಳ್ಳಿ ಬಂದ, ಯವ್ವ ಉಂಡಿ ಕೊಡು ಆತಂತೇಳಿ ಮತ್ತೆ 2 ಕೊಟ್ಲು. 2 ಕೊಟ್ಟು ಹಿಂಗೆ ಮನೆ ಸುತ್ತ ಹಾಕೊಂಬರೋದಾಗನ ಖಾಲಿ. ಮತ್ತೆ ಬಂದ, ಮಮ್ಮಿ ಉಂಡಿ. ಕಿಗೆ ಚಿಂತೆ ಹತ್ತು, ಶೇಂಗಾ ಉಂಡಿ ತಿಂದ್ರೆ ನಾಳೆ. ಮೊದಲ ಸಣ್ಣ ಹುಡುಗ, ಪೈಕಾಣ್ಯಾರ ದೂರ ಐತಿ ಕೆಲಸ ನನಗೆ. ಆಮೇಲೆ ಇವಂಗೆ ತ್ರಾಸ, ಬ್ಯಾಡಪ್ಪ ಇಲ್ಲ ಮಮ್ಮಿ ಕೊಡು ಅಂತ ಭಾಳ ಕೇಳಿದ್ದಕ್ಕೆ 1 ಉಂಡಿ ಕೊಟ್ಲು. ಹಿಂಗೆ ಮನೆ ಹೊರಗೆ ಹೋಗಿ ಒಳಗೆ ಬರೋದ ಉಂಡಿ ಖಾಲಿ. ಮತ್ತೆ ಬಂದ, ಮಮ್ಮಿ ಉಂಡಿ ಅಂದ. ತಮ್ಮ 5 ಉಂಡಿ ತಿಂದು ಇನ್ನು ಉಂಡಿ ತಿಂದಿ ಅಂದ್ರೆ ನೀನು ಹೊಟ್ಟೆ ಕೆಡುತ್ತಾ, ಹೊಟ್ಟೆ ಕೆಟ್ಟರೆ ನನಗೆ ತ್ರಾಸಾಗತ್ತೆ, ಸುಮ್ಕೊಂಡ್ರು ಅಂತ. ಅವಾಗ ಇವ ಕೇಳ್ಬೇಕಲ್ರಿ. ಮೊದಲ ಹಠಮಾರಿಗಳಿವು ಹುಡುಗರು ಅಂದ್ರನ ಕೇಳಂಗಲ್ಲವು. ಬೇಕಂದ್ರೆ ಬೇಕಂತ ಏನು ಮಾಡ್ತೀವಿ ಮಾಡಿ, ನಿನಗೆ ಯಾರು ಕೊಡ್ತಾರ ಅಂತೇಳಿ ಈಕಿ ಅಂದ್ಲು. ಇವ ಒಮ್ಮೆ ಅಳ್ಕೊಂತ ಎದ್ದು ನಿತ್ತ, ಎಲ್ಲಿಡ್ತಿ ಇಡು ನಾ ತಗೊಳ್ಳಾರ್ದ ಬಿಡುದಿಲ್ಲ. ಎಲ್ಲಿಡ್ತಿ ಇಡು ನಾ ತಗೊಳ್ಳಾರ್ದ ಬಿಡುದಿಲ್ಲ. ಉಂಡಿ ಡೆಬ್ಬ್ಯಾಗ ಹಾಕಿ ಮ್ಯಾಗಿಟ್ಲು. ಮ್ಯಾಗಿಡನ ಇವ ಗುದ್ದಾಡಿ ತಗೊಳಕ್ಕೆ ನೋಡಿದ, ಸಿಗಲಿಲ್ಲ. ಎಲ್ಲ ಬಾಂಡೆ ತೊಗೊಂಡು ಕೆಳಗೆ ಹೋಗುದ. ಇಡೀ ಮನೆ ತುಂಬ ಒದ್ದಾಡಿ ಹತ್ತು ಒಮ್ಮೆ ವೀರನಂಗೆ ಎದ್ದು ನಿತ್ತ, ಯವ್ವ ಉಂಡಿ ಕೊಡ್ತೀಯೋ ಇಲ್ಲೋ, ಉಂಡಿ ಕೊಡ್ತೀಯೋ ಇಲ್ಲೋ. ಹಿಂಗ ನಾನು ಕೊಡೋದಿಲ್ಲ ನೋಡಿ, ಏನು ಮಾಡ್ಕೋತೀನು ನೋಡ, ಕೊಡೋದಿಲ್ಲ. ಅವಾಗ ಚಿಂತೆ ಎಲ್ಲಿ ಹೊಟ್ಟೆ ಕೆಡತ್ತ ಅಂತೇಳಿ ಇವ ಆತಂತೇಳಿ ಸೀದಾ ಅಂಗಡಿಗೆ ಬಂದ. ಅಪ್ಪ ಅಂಗಡಿಯಾಗಿದ್ದ, ವ್ಯಾಪಾರ ನಡೆದಿತ್ತು, ಸಂತೆ ಐತಿ, ಚಲೋ ನಡೆದೈತಿ. ಸಂತಿತ್ತು, ವ್ಯಾಪಾರಿಗಳು ಭಾಳ ಇದ್ರು. ಅಪ್ಪನ ಮುಂದಿತ್ತ, ಯಾಕೋ ಮಗ ನಮ್ಮ ಮನೆಗೆ ಬಿಟ್ಟಿಲ್ಲ, ಯಾಕೆ ಬಂದೇನು? ಅಪ್ಪ ನನಗೊಂದು ತಿಳಿಬೇಕಾಗೈತಿ. ಏನು? ನನಗೆ ಅಪ್ಪಗಳು ಒಬ್ಬರು ಇಬ್ಬರು ಅಂದಿವ. ಚಲೋ ವ್ಯಾಪಾರ ನಡೆದೈತಿ, ಸಂತೆ ಐತಿ, ಒಬ್ಬರು ಇಬ್ಬರು ಅಂದ. ತಲೆ ಕೆಡತ್ತ ನೋಡ್ರಿ. ಯಾರಿಗೆ ದುಡ್ಡು ಇಸ್ಕೊಂಡಿದ್ದ ಅವ್ರನ್ನ ಹಂಗೆ ಕಳಿಸಿದ್ದ, ಯಾರಿಗೆ ಏನಕ್ಕೆ ಮಾಲ್ ಕೊಟ್ಟಿದ್ದ ಅವ್ರು ದುಡ್ಡು ಕೊಟ್ಟಿದ್ದಿಲ್ಲ ಅವ್ರನ್ನ ಹಂಗೆ ಕಳಿಸಿ, ಬಡ ಕದ ಹಾಕಿ ಚಿಲಕ ಹಾಕಿ ಸೀದಾ ಮನೆಗೆ ಬಂದ. ಯಾರವ, ಎಲ್ಲಿದಾನ, ಏನು ನಡೆಸೇನಿ? ಮನ್ಯಾಗ ಸುಮ್ಮನೆ ಬಿಟ್ಟು ನಾ ದುಡಿಯಾಕೆ ಹೋದ್ರೆ ಇಂಥವ ಮಾಡ್ತೇನಿ ಅಂತಾತ. ಈಕಿಗೆ ಒಳಗೆ ಯಪ್ಪೋ ಏನೋ ಮಾಡಿ ಬಂದ ನೀವು ಅಂತೇಳಿ ಈಕಿ ಒಳಗೆ ಅಡುಗೆ ಮನೆ ಕೂತ್ ಈಕಿ ಅಳಾಕತ್ಲು. ಅಂಥದ್ದೇನಿಲ್ಲ ಅಂತೇಳಿ ಇವ ಹೊರಗೆ ಕೂತ, ಇವ ತಲೆ ಮ್ಯಾಗ ಕೈ ಇಟ್ಕೊಂಡು ಇವ ಬೈಕೋತ ಕೂತ. 1 ತಾಸು ಆತು, 2 ತಾಸು ಆತು. ಅಕ್ಕಿ ಅಡುಗೆ ಮನ್ಯಾಗ ಕೂತ್ ಅಕ್ಕಿ ಅಳಾಕತ್ತಾಳ. ಅವ್ವ 2-2.5 ತಾಸು ಆಗಿತ್ತು. ಇವ ಸುಖಾಸ ಹೊಡ್ಕೋತ ಬಂದ. ಉಂಡಿ ಕೊಡ್ತೀವೋ ಇಲ್ಲೋ ಅಂದ. ಈ ಜಗಳ ಬಿಡಿಸ್ಬೇಕಂದ್ರೆ ಉಂಡಿ ಕೊಡ್ಬೇಕು ನೀ. ಯಪ್ಪ ಉಂಡಿ ಡೆಬ್ಬಿನ ಇಡ್ತೀನಿ, ಮೊದಲು ಜಗಳ ಬಿಡಿಸೋ ಅಂದ. ಆತಂತೇಳಿ ಹೋದ. ಅಪ್ಪನ ಕರೆದ ಯಪ್ಪ ಬಾಯ್ ಹೋದ. ಒಳಗೆ ಬೆಡ್ರೂಮ್ನಾಗ ಒಂದು ದೊಡ್ಡದು ಟ್ರೆಜರಿ ಇತ್ತು. ಟ್ರೆಜರಿ ಮುಂದೆ ನಿಂದ್ರಿಸಿದ. ಅವ್ರು ರಾಜಾರಾಣಿ ಇದು ಇರ್ತಾವ ನೋಡ್ರಿ, ಕನ್ನಡಿ ಇರ್ತಾವಲ್ಲ, ಕನ್ನಡಿ ಮುಂದೆ ನಿಂದ್ರಿಸಿ ಹೇಳ್ತಾನೆ, ಯಪ್ಪ ನೋಡು ನೀವೊಬ್ಬವಪ್ಪ, ಆ ಕನ್ನಡಿ ಒಳಗಿದ್ದವಪ್ಪ, ಇಬ್ಬರಪ್ಪರಾದ್ರಲ್ಲ ಅಂತಂದವ.
ಎಷ್ಟು ಓಡಾಳಿರ್ತಾವ ನೋಡ್ರಿ ಹುಡುಗರು. ಉಂಡಿ ಕೊಡ್ಲಿಲ್ಲ ಅಂದ್ರೆ ಇಟ್ಟು ಜಗಳ ಹಚ್ತಾಯವು. ಹಿಂಗೆ ದಾನಪ್ಪನ ಮಗ ಭಾಳ ಕೆಟ್ಟ ಉಡಾಳ. ಒಟ್ಟ ಸಣ್ಣ ಹುಡುಗ ಭಾಳ ಹುಡಿದ್ರೆ ಭಾಳ ಉಡಾಳದು. ಹಿಂಗೆ ಆಟ ಆಡ್ಕೋತ ಅತನಿ ಶಿವಯೋಗಿಗಳು ಎಲ್ಲಿ ಕುಂಡಿರ್ತಿದ್ರಲ್ಲ ಅದ್ರ ಮ್ಯಾಗ ಹೋಗಿ ಕೂತು ಬಿಟ್ಟ. ಅತನಿ ಶಿವಯೋಗಿಗಳು ಎಲ್ಲಿ ಕುಂಡಿರ್ತಿದ್ರಲ್ಲ ಅಲ್ಲೇ ಹೋಗಿ ಕೂತು ಬಿಟ್ಟ. ದಾನಪ್ಪ ನೋಡಿದ, ನೋಡಿ ಎಳ್ಕೊಂಡು ಬಂದು ಬಡ್ಗಿ ತಗೊಂಡು ಬಡ್ಯಾಕ. ಮಗ ಚೀರೋದಕ್ಕೆ ಶಿವಯೋಗಿಗಳ ಪ್ರಸಾದ ಮುಗಿಯೋ ಸಮಯ ಆಗಿತ್ತು. ಬೇಗ ಮುಗಿಸಿ ಹೊರಗೆ ಬರ್ತಾರ. ಸಣ್ಣ ಹುಡುಗನ ಮೈಮ್ಯಾಗ ಬಾರ ಬಿದ್ದಾವ. ಅವಾಗ ಶಿವಯೋಗಿಗಳು, ಯಾಕೆ ಬಡಿಯಾಕತ್ತಿ ಅವನು? ಸಣ್ಣ ಹುಡುಗ ಐತಿ, ಅದು ಏನು ತಪ್ಪು ಮಾಡೈತಿ ಅಂತೇಳಿ ಬಡಿಯಾಕತ್ತಿ? ಯಪ್ಪ ಇವ ಸಣ್ಣ ಹುಡುಗಳ ಭಾಳ ಉಡಾಳದನಪ್ಪ ಇವ. ನೋಡಿ ನೀವು ಕುಂಡ್ರು ಜಾಗದಾಗ ಹೋಗಿ ಕೂತಾ ನೋಡಿ ಎಷ್ಟು ಉಡಾಳದ ನೀವು. ಅದಕ್ಕೇನು ಸಣ್ಣ ಹುಡುಗ, ಅದಕ್ಕೇನು ತಿಳಿತೈತಿ? ಮಕ್ಕಳು ಅಂದ್ರೆ ದೇವ್ರಿದ್ದಂಗೆ. ಇಲ್ಲಪ್ಪ ನೀವು ದೊಡ್ಡ ಶಿವಯೋಗಿಗಳು, ನಿಮ್ಮ ಜಾಗದಾಗ ಕುಂಡ್ರುದಂದ್ರೆ ಐತೇನ? ಪಾಪ ಹತ್ತೈತಿ. ಹಂಗನ ಬೇಡಪ್ಪ, ಇವತ್ತು ನನ್ನ ಜಾಗದಾಗ ಕೂತಾನ, ನಾಳೆ ಈ ದೇಶವನ್ನ ಆಳುವಂತಹ ಜಾಗದಾಗ ಕುಂಡಿರ್ತಾನಿವ ಅಂತಂದ್ರಂತ. ಮುಂದೆ ಶಿವಯೋಗಿಗಳು ಅಂದಿರುವ ಒಂದೇ ಒಂದು ಮಾತಿಗೆ ಉಡಾಳ ಮಗ ಬಸು ಮುಂದೆ ಎಂಥ ದೊಡ್ಡ ವ್ಯಕ್ತಿ ಯಾಕನಪ್ಪ ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಬಿಡಿ ಜತ್ತಿಯವರಾಗಿ ಆಗ್ತಾರಪ್ಪ ಅಂತಂದ್ರೆ ಶಿವಯೋಗಿಗಳ ವಾಣಿಯ ತಾಕತ್ ಎಂತಾದಿರ್ಬೋದು ಅನ್ನೋದು ವಿಚಾರ ಮಾಡಿ. ಅದಕ್ಕೆ ಹೇಳ್ತಾರೆ ನೋಡ್ರಿ, ನೀನೊಲಿದರೆ ಕೊರಡು ಕೊಣರುವುದಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ, ನೀನೊಲಿದರೆ ವಿಷವು ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲಿಪ್ಪವು ಕೂಡಲ ಸಂಗಮದೇವ. ಏನೂ ಬೇಕಾಗಿಲ್ಲ. ಭಗವಂತ ಒಲದಪ್ಪ ಅಂತಂದ್ರ ಹಾಲು ಕೊಡಲಾರ್ದಂತ ಆಕಳ ಹಾಲು ಕೊಡುತ್ತ. ಭಗವಂತ ಒಲದಪ್ಪ ಅಂತಂದ್ರ ವಿಷ ಅಮೃತ ಆಗ್ತದ. ಭಗವಂತ ಒಲದಂದ್ರ ಕಣ್ಣಿಲ್ಲಾರ್ದವ ಕಣ್ಣು ಬರ್ತದ, ಕಾಲಿಲ್ಲಾರ್ದವ ಮೌಂಟ್ ಎವರೆಸ್ಟ್ ಹತ್ತಾನ, ಕಾಲಿಲ್ಲಾರ್ದವ ಗುಡ್ಡ ಹತ್ತಾನ, ಹೋಗಿರು ಜೀವ ಕೂಡ ಹೊಳಿ ಬರ್ತದ. ಅದು ಒಲಿಬೇಕು, ಭಗವಂತ ಒಲಿಬೇಕು. ಶಿವಯೋಗಿಗಳು ಒಲಿದ್ರು. ಆ ಹುಡುಗ ದೊಡ್ಡ ವ್ಯಕ್ತಿ ಆದ. ಇಷ್ಟ ಆ ಭಗವಂತ ಒಲಿಬೇಕಂದ್ರೆ ನಾವು ಆತನನ್ನು ಒಲಿಸ್ಕೊಳ್ಬೇಕು. ಹಿಂಗ ಒಬ್ಬ ವ್ಯಕ್ತಿ ಪತ್ತಾರ ಮೌನಪ್ಪ ಅಂಥೇಳಿ, ಪತ್ತಾರ ಮೌನಪ್ಪ ಅಂಥೇಳಿ, ಕಣ್ಣಿರಲಿಲ್ಲ. ಕಣ್ಣು ಮೊದಲು ಕಾಣ್ತಿದ್ದು ಬರಬರುತ್ತ ಕಣ್ಣ ಹೋಗಿದ್ದು ಅವಂಗ. ಎಲ್ಲ ಹಾಸ್ಪಿಟಲ್ ಮುಗಿದು ಎಲ್ಲ ಕಡೆ ಹೋಗಿ ಬಂದ. ಆಯುರ್ವೇದ ಹಾಸ್ಪಿಟಲು, ಈ ಕಡೆ ಇಂಗ್ಲಿಷ್ ಮೆಡಿಸಿನ್ನು, ಎಲ್ಲ ಕಡೆ ಹೋಗಿ ಬಂದ. ಎಲ್ಲ ದೇವರು ಸುತ್ತಿದ, ಆದರೂ ಕಣ್ಣು ಕಾಣಲೇ ಇಲ್ಲ. ಮುಂದೆ ಏನು ಮಾಡಿದಪ್ಪ ಅಂತಂದ್ರೆ ಇವ ಗಚ್ಚಿನ ಮಠಕ್ಕೆ ಬಂದಂತ. ಗಚ್ಚಿನ ಮಠಕ್ಕೆ ಬಂದ ಶಿವಯೋಗಿಗಳು ಜಳಕ ಮಾಡ್ಕೊಂಡು ಹೋಗುವಾಗ ಅವರು ಪಾದದ ನೀರು ಇರ್ತಾವಲ್ಲ, ಏನು ಭೂಮಿಗೆ ಹತ್ತಿರ್ತತಲ್ಲ, ಆ ಪಾದದ ನೀರು ತಗೊಳ್ಳವಂತ ದಿವಸ ಕಣ್ಣಿಗೆ ಹಚ್ಕೊಳ್ಳವಂತ. ಯಾವಾಗ ಶಿವಯೋಗಿಗಳ ಜಳಕ ಮಾಡ್ತಿದ್ರು ಹೋಗ್ತಿದ್ರು, ಆ ಪಾದದ ನೀರು ಎಲ್ಲಿ ಇರ್ತಿದ್ವಲ್ಲ ದಿವಸ ಬೆಳಿಗ್ಗೆ ಬರವ, ಅವ್ರು ಹೋದ ಮ್ಯಾಗ ಆ ನೀರು ತಗೊಂಡು ಕಣ್ಣಿಗೆ ಹಚ್ಕೊಳ್ಳ. ಹಿಂಗೆ 1 ತಿಂಗಳು 2